ಪಕ್ಷದ್ರೋಹ ಯಾರು ಮಾಡಿದ್ರು ತಪ್ಪು, ಪಕ್ಷದ್ರೋಹ ಮಾಡಿದಂಥವ್ರನ್ನ ಹೊರಗಡೆ ಹಾಕಿದ್ದೀವಿ. ಅದೇನು ಕೇಂದ್ರ ಏನು ಶೋಕಾಸ್ ನೋಟಿಸ್ ಕೊಟ್ಟಿತ್ತು, ಇವರೇನು ಉತ್ತರ ಕೊಟ್ಟಿರೋದು ಯಾವುದು ಕೂಡ ಗೊತ್ತಿಲ್ಲ ಅಂದಿದ್ದಾರೆ ವಿಜೇಂದ್ರ. ಬನ್ನಿ ಸಿ ಟಿ ರವಿ ಏನು ಹೇಳ್ತಾರೆ ನೋಡೋಣ. ಪಕ್ಷದ್ರೋಹ ಯಾರು ಮಾಡಿದ್ರು ಕೂಡ ತಪ್ಪೇ ಅಂದಿದ್ದಾರೆ MLC ಸಿ ಟಿ ರವಿ. ಪಕ್ಷದ್ರೋಹ ಯಾರು ಮಾಡಿದ್ರು ತಪ್ಪೆ. ಇಂಥ ವಿಷಯದಲ್ಲಿ ನಾವು ಕೆಲವು ಸಂಗತಿಗಳಲ್ಲಿ ಜೀರೋ ಟಾಲರೆನ್ಸ್ನ ಇಟ್ಕೋಬೇಕಾಗತ್ತೆ. ರಾಜಕಾರಣದಲ್ಲಿ ಅಭಿಪ್ರಾಯ ಭೇದಗಳು ಸ್ವಾಭಾವಿಕವಾಗಿರ್ತವೆ, ಭಿನ್ನಮತವೂ ಇರುತ್ತೆ ರಾಜಕಾರಣದಲ್ಲಿ. ಏಕೆಂದರೆ ಪ್ರಜಾಪ್ರಭುತ್ವ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಗೌರವಿಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಮತವೂ ಕೂಡ ನಾವು ಅದನ್ನು ಸಹಿಸ್ಕೊಳ್ಬೋದು, ಆದರೆ ಪಕ್ಷದ್ರೋಹವನ್ನು ಸಹಿಸ್ಕೋಬಾರದು. ಯಾರು ಮಾಡಿದ್ರೂ ಸಹಿಸ್ಕೋಬಾರ್ದು, ಎಷ್ಟು ದೊಡ್ಡವರು ಮಾಡಿದ್ರೂ ಸಹಿಸ್ಕೋಬಾರ್ದು. ಪಾರ್ಟಿ ಒಂದು ನಿರ್ಣಯ ಕೊಟ್ಟ ಮೇಲೆ ಆ ಪಾರ್ಟಿ ನಿರ್ಣಯ ಅದು ನಮ್ಮ ನಿರ್ಣಯ ಅಂತ ಅನ್ನಿಸ್ತಾ ಇದ್ದರೆ ಸೈದ್ಧಾಂತಿಕವಾಗಿ ಪಕ್ಷ ಉಳಿಸ್ಕೊಳ್ಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಪಕ್ಷದ ದ್ರೋಹದ ಮಾಡುವವರಿಗೆ ಒಂದು ಎಚ್ಚರಿಕೆ ಗಂಟೆ. ಏನು ಬೇಕಾದರೂ ಮಾಡಿ ದಕ್ಕಿಸ್ಕೊಳ್ಬೋದು ಅನ್ನೋದಕ್ಕೆ ಅವಕಾಶ ಇರಲ್ಲ. ಕೆಲವು ಸರಿ ನಾವು ರಾಜಕೀಯ ರಾಜಿ ಮಾಡಿಕೊಂಡು ಝೀರೋ ಟಾಲರೆನ್ಸ್ ಬಗ್ಗೆ ಸಿ ಟಿ ರವಿ ಮಾತಾಡ್ತಾ ಇದ್ರು. 1.5 ವರ್ಷದ ನಂತರ ತೆಗೆದುಕೊಂಡಂಥ ಕ್ರಮ ಇದು.